ಹೆಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಕೇಳ್ತಿದ್ರಿ ನೀವು ಯಾಕೆ ಯೂಟ್ಯೂಬ್ ಶುರು ಮಾಡಬಾರ್ದು ಅಂತ. ಸೊ ಹಿಯರ್ ಇಟ್ ಈಸ್, ಶುರು ಮಾಡಿದ್ದೀನಿ. ಆಮೇಲೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಪಂದಿ ಕರಿ ರೆಸಿಪಿ, ಕೂರ್ಗ್ ಸ್ಟೈಲ್ ಪೋರ್ಕ್ ಹೇಗೆ ಮಾಡೋದು ಅಂತ. ಸೊ ನೋಡೋಣ ಬನ್ನಿ. ಫಸ್ಟು ನಾವು ಅರಿಶಿಣ ಉಪ್ಪು ಹಾಕ್ಕೊಂಡು 1 kg ಮಾಂಸನ ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಗಾಂಧಾರಿ ಮೆಣಸು ತೊಗೊಂಡಿದ್ದೀವಿ. ನೀವು ನಾರ್ಮಲ್ ಹಸಿರು ಮೆಣಸು ತೊಗೋಬೋದು, 8ರಿಂದ 10. ಅದನ್ನ ಗುದ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ 2 ಬೆಳ್ಳುಳ್ಳಿ ಗೆಡ್ಡೆ ತೊಗೊಬೇಕು, ಪೂರ್ತಿ 2 ಬೆಳ್ಳುಳ್ಳಿ ಗೆಡ್ಡೆ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿನೇ ಜಾಸ್ತಿ ಟೇಸ್ಟ್ ಕೊಡೋದು, ಅದಕ್ಕೆ ಅದನ್ನ ಒಳ್ಳೆ ಕ್ವಾಂಟಿಟಿಲಿ ತೊಗೋಬೇಕು. ಆಮೇಲೆ ಶುಂಠಿನ 8ರಿಂದ 10 ಇಂಚ್ ತೊಗೊಂಡಿದ್ದೀವಿ, ಅದನ್ನ ಗುದ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿರೋ ಮಾಂಸ ಅಂದರೆ ಅರಿಶಿಣ ಉಪ್ಪು ಹಾಕಿರೋದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಇಡೀ ಸ್ಪೂನ್ ಸಾಂಬಾರ್ ಪುಡಿ, ಖಾರದ ಪುಡಿ, ಆಮೇಲೆ ಆಗಲೇ ಗುದ್ದಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಮೆಣಸನ್ನ ಹಾಕಿಬಿಟ್ಟು ಒಲೆ ಮೇಲೆ ಇಟ್ಕೊಂಡು ಆಡಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಆಡಿಸಾದ್ಮೇಲೆ 1 ಇಡೀ ಈರುಳ್ಳಿ ತೊಗೊಂಡಿದ್ದೀವಿ. ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ತಿರುಗಿಸ್ತಾನೆ ಇರಬೇಕು, ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಅದು ಚೆನ್ನಾಗಾಗಲ್ಲ. ಆಮೇಲೆ ಒಂದು 10ರಿಂದ 20% ಬೇಯೋರಿಗೆ ಹೀಗೆ ಡ್ರೈ ಆಗಿ ರೋಸ್ಟ್ ಮಾಡಬೇಕು. ಈಗಲೇ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ 20% ಬೆಂದಾದಮೇಲೆ ನೀರು ಹಾಕಿ ಬೇಯಿಸ್ಕೊಬೇಕು. ಸೊ ನೀರು ಹಾಕಾದ್ಮೇಲೆ ಮುಚ್ಚಿಡಿ, ಬೇಯಕ್ಕೆ ಬಿಡಿ. ಸೊ ಬೇಯಕ್ಕೆ ಬಿಟ್ಟಾದಮೇಲೆ ನಾವು ಸೈಡಲ್ಲಿ ಸಾಂಬಾರು ಪುಡಿನ ಹುರ್ಕೊಳ್ಳೋಣ. 1ರಿಂದ 1.5 ಸ್ಪೂನ್ ಸಾಂಬಾರು ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಕಪ್ಪು ಕಲರ್ ಆಗಬೇಕು, ಆದರೆ ಸೀಬಾರ್ದು, ಜಾಸ್ತಿ ಸೀಬಾರ್ದು. ಗಮನ ಬರೋಕ್ಕೆ ಶುರು ಆಗಿ ಕಲರ್ ಚೇಂಜ್ ಆಗುತ್ತೆ, ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಹೀಗೆ ಕಲರ್ ಬರಬೇಕು, ಇದು ಅಂದರೆ ಕಂಪ್ಲೀಟ್ ಆಗಿದೆ. ಸೊ ಇದು ಪೋರ್ಕ್ ಮಸಾಲ ಅಂತೀವಿ. ಇದನ್ನ ಹುರ್ಕೊಂಡಾದ್ಮೇಲೆ ಇದು ಪೋರ್ಕ್ ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು. 90% ಬೆಂದಿರಬೇಕು. ಅದು ಬೆಂದಾದ್ಮೇಲೆ ಈ ಪುಡಿನ ಹಾಕಬೇಕು. ಸೊ ಪೋರ್ಕ್ ಮಸಾಲ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಬ್ಯೂಟಿಫುಲ್ ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗೋದು ಕಾಣುತ್ತೆ. ಎಷ್ಟು ಚೆನ್ನಾಗಿ ಆ ಫ್ಲೇವರ್ ಸ್ಮೆಲ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಇವಾಗ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ. ಆಮೇಲೆ ಮೇಯ್ನ್ ಇಂಗ್ರೀಡಿಯೆಂಟ್ ಕಾಚಂಪುಳಿ, ಇದೇನೆ ಇನ್ನೊಂದು ಫ್ಲೇವರ್. ಲೈಕ್ ಇದರಿಂದ ಆ ಹುಳಿ, ಆ ಟೇಸ್ಟೇ ಒಂಥರ ಬೇರೆ ಥರ. ಇದು ಕೊಡಗಲ್ಲಿ ಸಿಗುತ್ತೆ, ಬಾಟ್ಲ್ ಒಂದು 800 ರೂಪೀಸ್ ಇರುತ್ತೆ. ಸುಮಾರು ಸಾರಿಗೆ ಯೂಸ್ ಮಾಡ್ಬೋದು, ಯಾಕಂದರೆ ಸ್ವಲ್ಪನೇ ಯೂಸ್ ಮಾಡೋದು. ಹುಳಿ ಅಷ್ಟು ಇರುತ್ತೆ, ಒಂದು ಚೂರಲ್ಲೇ ಹುಳಿ ಜಾಸ್ತಿ ಇರುತ್ತೆ. ಫಿಶ್ ಆಮೇಲೆ ಪೋರ್ಕಿಗೆ ಯೂಸ್ ಮಾಡ್ತೀವಿ. ಆಮೇಲೆ ಬಾಟ್ಲನ್ನ ಶೇಕ್ ಮಾಡಿ ಮುಂಚೆ, ಯಾಕಂದರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಬೇಕು. ಈ ಥರ ಬರಬಾರ್ದು ಕನ್ಸಿಸ್ಟೆನ್ಸಿ, ನೀರಾಗಿ. ಸೊ ನೀಟಾಗಿ ಶೇಕ್ ಮಾಡಿಕೊಂಡ್ರೆ ಅದು ಒಳ್ಳೆ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಕಾಚಂಪುಳಿ ಇಲ್ಲ ಅಂದರೆ ಕಹಿ ಹುಳಿನೂ ಯೂಸ್ ಮಾಡ್ತಾರೆ, ಇಲ್ಲ ವಿನಿಗರ್ ಯೂಸ್ ಮಾಡ್ತಾರೆ. ಬಟ್ ಮೇಯ್ನಾಗಿ ಕಾಚಂಪುಳಿನೇ ಯೂಸ್ ಮಾಡಬೇಕು. ಆಲ್ಟರ್ನೇಟಿವ್ಸ್ ಕಹಿ ಹುಳಿ ಇಲ್ಲ ವಿನಿಗರ್ ಯೂಸ್ ಮಾಡ್ಕೋಬೋದು, ಆದರೆ ಅದು ಅಷ್ಟು ಫ್ಲೇವರ್ ಕೊಡಲ್ಲ. ಇಷ್ಟೇ ಕೂರ್ಗ್ ಸ್ಟೈಲ್ ಪಂದಿ ಕರಿ ಇಲ್ಲ ಕೂರ್ಗ್ ಸ್ಟೈಲ್ ಪೋರ್ಕ್ ಮಾಡೋದು ಇಷ್ಟೇ. ತುಂಬ ಸಿಂಪಲ್ ರೆಸಿಪಿ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ರೊಟ್ಟಿ ಜೊತೆ ಎಲ್ಲ ತಿಂತೀವಿ. ಕಡುಬು, ಪಾಪಿಟ್ಟು, ಅನ್ನ, ತಿಳಿಸಾರು, ಪೋರ್ಕ್ ಎಲ್ಲ ಯಮ್ಮಿ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಹೋಪ್ ಯು ಆಲ್ ಲೈಕ್ಡ್ ಇಟ್. ಬಾಯ್.